ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸೀರೆ ನಿಮ್ಗೋಸ್ಕರ ಕೊಡಿಸ್ತಾ ಇರೋ ಮೊದಲನೇ ಸೀರೆ. ನನಗೋಸ್ಕರನಾ? ಹೇಗಿದೆ? ಚೆನ್ನಾಗಿದೆ ಸಾಹೇಬ್ರೆ. ನನ್ನ ಜೀವನದಲ್ಲೇ ನೋಡಿರೋ ಸುಂದರವಾದ ಸೀರೆ ಆಗಿರುತ್ತೆ ಇದು. ಯಾಕೆ ಹೇಳಿ, ನೀವ್ ನನಗೆ ಕೊಡ್ಸಿರೋ ಮೊದಲನೇ ಸೀರೆ ಇದು. ತುಂಬಾ ಖುಷಿ ಆಗ್ತಿದೆ ಸಾಹೇಬ್ರೆ. ಸಾರಿ, ನಂಗೆ ಸೀರೆಗಳ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ನಾನು ಇಲ್ಲಿ ತನಕ ಒಬ್ನೇ ಹೋಗಿ ಸೀರೆ ತಂದವನೇ ಇಲ್ಲ. ಅಮ್ಮಂಗೂ ಕೂಡ ನಿಮ್ಗೋಸ್ಕರ ಮೊದಲನೇ ಸರಿ ಹೋಗಿ ತಗೋ ಬಂದಿದ್ದೀನಿ. ಸುಮ್ನವ್ರೆ, ಇನ್ ಮುಂದೆ ನಿಮ್ಗೆ ಏನ್ ಬೇಕು ನನ್ ಕೇಳಿ, ನಾನು ನಿಮಗೆ ತಗೊಬಂದು ಕೊಡ್ತೀನಿ. ಛೇ, ಇದಕ್ಕೆಲ್ಲ ಅಳ್ತಾರ ಸುಮ್ನವ್ರೆ? ನೀವ್ ಯಾವಾಗ್ಲೂ ನಗ್ತಾ ಇರ್ಬೇಕು. ಹಲೋ, ಅಷ್ಟೇ ತಾನೇ? ಹಾ, ಹೇಳ್ತೀನಿ ಬಿಡು. ಓಕೆ ಓಕೆ. ಹಲೋ ಸರ್. ಓಹ್, ಏನು ಯಾವ ಋತ್ವಿಕ್, ಹೇಗಿದ್ಯಾ? ಚೆನ್ನಾಗಿದ್ಯಾ ಸರ್? ಋತ್ವಿಕ್ ಅಲ್ಲ, ಕಾರ್ತಿಕ್. ಓಹೋ, ಕಾರ್ತಿಕ್. ಏನ್ ಇಲ್ಲಿವರೆಗೂ ದೇವಡಿಸಿದ್ದು? ಸರ್, ಕಂಪ್ನಿದ್ ಲೆಕ್ಕಾಚಾರ ಎಲ್ಲ ಚೆಕ್ ಮಾಡ್ಬೇಕು ಅಂತ ನೀವೇ ಬರಕ್ ಹೇಳಿದ್ರಲ್ಲ. ನಾನ್ ಬರಕ್ ಹೇಳಿದ್ದ? ಹೌದು. ಹೌದು ರೀ, ನೀವೇ ಬರಕ್ ಹೇಳಿದ್ರಿ, ಮರ್ತ್ ಬಿಟ್ರಾ? ಹೌದಲ್ವಾ, ಮರ್ತೆ ಬಿಟ್ಟಿದ್ದೆ. ಕುತ್ಕೋ ಪ್ಲೀಸ್ ನೋಡ್. ಮಾವ, ಲೆಕ್ಕಾಚಾರ ನೋಡೋದಕ್ಕೆ ಇವ್ರನ್ನ ಯಾಕೆ ಕರ್ಸಕ್ ಹೋದ್ರಿ? ಅದನ್ನೆಲ್ಲ ನೋಡ್ಕೊಳ್ಳೋದಕ್ ನಾನಿಲ್ವಾ? ನೀನ್ ಇದೆಯಾ ಸಾಧನ? ಆದ್ರೆ ಲೆಕ್ಕಾಚಾರನೆಲ್ಲ ಇವರು ನೋಡ್ಕೋಬಾರ್ದು ಅಂತ ಏನಿಲ್ವಲ್ಲ, ಅದಕ್ಕೆ ಬರಕ್ ಹೇಳಿದ್ವಿ. ಓ, ಹಾಗಾದ್ರೆ ಇದು ಖಂಡಿತ ನಿಮ್ ಮಾತಲ್ಲ. ಆ ಹುಡ್ಗಿ ಮತ್ತೆ ನಿಮ್ ತಲೆ ಕೆಡ್ಸಿದಾಳೆ. ನೀನ್ ಯಾಕೆ ಹಾಗನ್ಕೋತೀಯ? ಇದು ನನ್ ಸ್ವಂತ ನಿರ್ಧಾರ. ಯಾರನ್ನು ಕೇಳಿ ನಿರ್ಧಾರ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ. ವಾಟ್ ಎವರ್ ಅತ್ತೆ. ಮಾವ, ನೀವ್ ಕಂಪನಿ ವಿಷಯಕ್ಕೆ ತಲೆ ಹಾಕಲ್ಲ ಅಂತ ಹೇಳಿದ್ದಕ್ಕೆ ತಾನೆ ನಾನ್ ಮತ್ತೆ ಕಂಪ್ನಿಗೆ ಹೋಗೋದಕ್ಕೆ ಒಪ್ಕೊಂಡಿದ್ದು. ಸಾಧನಾ, ವೃತಾ ನೀನ್ ಟೆನ್ಷನ್ ಮಾಡ್ಕೋಬೇಡ. ನಾನು ಕಂಪನಿಗೆ ಬರಲ್ಲ, ಆಫೀಸಿಗೆ ಬರಲ್ಲ ಅಂತ ಹೇಳಿದ್ದೇನೋ ಸತ್ಯ. ಆದ್ರೆ ಕಂಪನಿ ಲೆಕ್ಕಪತ್ರಗಳನ್ನು ನೋಡಲ್ಲ ಅಂತ ನಾನು ನಿನ್ಗೆ ಯಾವತ್ತೂ ಹೇಳಿಲ್ಲ. ಅಷ್ಟೇ ಅಲ್ಲಮ್ಮ, ಇದು ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದು ಕಟ್ಟಿದ ಕಂಪನಿ. ಇದರಲ್ಲಿ ಲಾಭ ಎಷ್ಟಾಗ್ತಾ ಇದೆ, ನಷ್ಟ ಹೆಂಗಾಗ್ತಾ ಇದೆ, ಆಫೀಸ್ ಪ್ರೋಸೆಸಿಂಗ್ ಹೆಂಗ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದೇ ರೀ, ನನಗೂ ಅರ್ಥನೇ ಆಗ್ತಾ ಇಲ್ಲ. ಲೆಕ್ಕಾಚಾರದ ವಿಷಯ ಬಂದ್ರೆ, ಬಿಸ್ನೆಸ್ ವಿಷಯ ಬಂದ್ರೆ ಸಾಧನ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾಳೆ? ನನಗಾಗ್ತಿರೋದು ಟೆನ್ಷನ್ ಅಲ್ಲ ಅತ್ತೆ, ಅವಮಾನ. ನನಗ್ ಹೇಳ್ದೆ ಲೆಕ್ಕಪತ್ರಗಳನ್ನ ತರ್ಸಿದೀರಾ ಅಂತಂದ್ರೆ ನಿಮಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತಾಯ್ತು. ಹಾಗೇನಾದ್ರೂ ಇದ್ರೆ ಹೇಳಿ, ನಾನು ಇವತ್ತಿಂದಾನೇ ಆಫೀಸ್ಗೆ ಹೋಗೋದಿಲ್ಲ. ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಕ್ಯಾಟಗರಿಗೆ ಬಿಲಾಂಗ್ ಆಗಲ್ಲ ಅತ್ತೆ. ಒಂದು ಸಲ ಜವಾಬ್ದಾರಿ ಅಂತ ತಗೊಂಡ್ಮೇಲೆ ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ತೀನಿ. ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ನಿಮ್ ತಲೆಲೇನಾದ್ರೂ ಇದ್ರೆ ಇವ್ರು ಇಲ್ಲೇ ಇದಾರಲ್ಲ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕ್ಯಾರಿ ಆನ್ ಸರ್. ಆಲ್ ರೈಟ್, ನೀನೇನ್ ಟೆನ್ಷನ್ ಆಗಬೇಡ. ಫ್ಯಾಮಿಲಿ ಅಂದ್ಮೇಲೆ ಇಂಥ ಸಣ್ಣ ಪುಟ್ಟ ಮಾತು, ಕತೆ, ಕಿರಿಕಿರಿ ಎಲ್ಲ ಇದ್ದಿದ್ದೆ. ಅದೇನು ನೀನು ಎಕ್ಸ್ಪ್ಲೈನ್ ಮಾಡು ನನಗೆ. ಏ ಪದ್ದು, ಬಂದವ್ರಿಗೆ ಅದೇನು ಕಾಫಿ ಟೀ ನೋಡೋದು ಬಿಟ್ಟು ಸುಮ್ಮನೆ ಕೂತಿದೆಯಲ್ಲ, ಅದೇನು ನೋಡು. ತರ್ತೀನಿ. ಓಕೆ ಓಕೆ, ಸ್ವಲ್ಪ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಪ್ಪ. ಹಾ ಸರ್.
ಶಿವಣ್ಣ 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 ನಿಂತ್ಕೊಳಪ್ಪ. ಈಗ ಈ ತರ ದುಡ್ಕೋದು ಒಳ್ಳೇದಲ್ಲ. ಮೊದ್ಲು ನಾನು ಒಳಕ್ ಹೋಗಿ ಒಬ್ನೇ ಮಾತಾಡ್ಕೊ ಬರ್ತೀನಿ ಏನು ವಿಚಾರ ಅಂತ, ಆಮೇಲೆಲ್ಲ ಒಟ್ಟಿಗೆ ಹೋಗಿ ಕೇಳೋಣ ಅಲ್ವಾ? ಏನ್ ರಮಯ್ಯ ನೀನ್ ಗೋಳು? ನಾವು ನೋಡಕ್ ಬಂದಿರೋದು ನಮ್ಮ ಕಾಲೋನಿ ಸಾಹೇಬ್ರ. ಅವ್ರ ಮನೇಲಿ ಇದಾರೆ ಹೆಂಗೆ ಅಂತ ನೋಡ್ಬಿಟ್ಟು ನಮ್ ದೂರ ಹೇಳೋಣ ನಡಿ. ಹಾಗಲ್ಲ ರಾಮಣ್ಣ, ನಿಮ್ಮನೆ ಸಮಸ್ಯೆ ತರ ಒಬ್ರೇ ಹೋಗಿ ಮಾತಾಡೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಎಲ್ರೂ ಒಟ್ಟಿಗೆ ಹೋಗಿ ಕೇಳೋಣ. ಅಕ್ಕ, ಮೊದ್ಲು ನಾನು ಅಪ್ಪ ಹೋಗಿ ಮಾತಾಡ್ಕೊಂಡ್ ಬಂದ್ರೇನೆ ಸರಿ ಅನ್ಸುತ್ತೆ. ಹಾಗಲ್ಲ ರಾಜಿ, ನೀವಿಬ್ರೇ ಮಾತಾಡ್ಕೊಂಡ್ರೆ ಅಳಿಯ ಅಂತ ಸದರಾ ತಗೊಂಡಿದ್ದೀರಿ ಅಂತ ಕೌನ್ಸಿಲರ್ ಸಾಹೇಬ್ರು ತಪ್ಪಾಗಿ ತಿಳ್ಕೊಳಲ್ವಾ? ಇದು ನಮ್ ಕಷ್ಟ, ನಾವೆಲ್ರೂ ಹೋಗಿ ಕೇಳೋಣ. ನಡೀರಿ. ಪದ್ಮಾ, ಏ ಪದ್ಮಾ, ಏನ್ರಿ, ಬಾರೇ ಇಲ್ಲಿ. ಏನಾಯ್ತು? ನೋಡು, ಅವತ್ತು ಆ ಹುಡುಗನ ತಾಯಿ ಮಾತ್ರ ಬಂದಿದ್ಲು. ಇವತ್ತು ಕಾಲೋನಿಯವರೆಲ್ಲ ಒಗ್ಗಟ್ಟಾಗಿ ಬರ್ತಾ ಇದ್ದಾರೆ. ಏನು ಜಗಳ ಆಡೋದೇ ಇವ್ರ ಉದ್ದೇಶನಾ? ಇದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನೆ ಇರಬೇಕು? ಇದಕ್ಕೊಂದು ಗತಿ ಕಾಣಿಸ್ತೀನಿ ನೋಡು. ಸ್ವಲ್ಪ ಸುಮ್ಮನೆ ಇರ್ರಿ. ಅಮ್ಮೋರೆ, ಕಾಲೋನಿ ಜನ ಎಲ್ಲ ಬಂದಿದ್ದೀವಿ. ಸ್ವಲ್ಪ ಸಮಸ್ಯೆಗಳಿತ್ತು, ಮಾತಾಡ್ಬೇಕಾಗಿತ್ರ. ಸಾಹೇಬ್ರನ್ನ ಕಳಿಸ್ತೀರಾ? ಇದಕ್ಕೊಂದು ಗತಿ ಕಾಣಿಸ್ತೀನಿ ನೋಡು. ಅಪ್ಪ, ನಾನು ಮಾತಾಡ್ತೀನಿ ರೀ. ಮೊದ್ಲು ಮಾಡು, ಇಲ್ಲ ಅಂದ್ರೆ ಇವ್ರ ಗ್ರಾಚಾರ ಬಿಡಿಸ್ಬಿಡ್ತೀನಿ, ಹುಷಾರ್. ನಮಸ್ತೆ. ಈ ರಾಜಿ, ನೀವಿಬ್ರೇ ಬನ್ನಿ ಅಂದ್ರೆ ಯಾಕೆ ಎಲ್ರೂ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ ಅಕ್ಕ, ಇಲ್ಲಿಗ್ ಬರೋವರೆಗೂ ಇವ್ರಿಗೆಲ್ಲ ಹೇಳ್ತಾನೆ ಬಂದೆ ಇಲ್ಲಿಗ್ ಬರೋದ್ ಬೇಡ ಅಂತ. ಆದ್ರೆ ಇವ್ರು ನನ್ ಮಾತು ಎಲ್ಲಿ ಕೇಳ್ತಾರೆ? ಭಾವನ್ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಇಲ್ಲಿವರೆಗೂ ಹಠ ಬಿದ್ದು ಬಂದಿದ್ದಾರೆ. ಏನಾಯ್ತು ರಾಮಯ್ಯ ಅವರೇ? ಸಾಹೇಬ್ರೆ, ನಿನ್ನೆ ಮನೇಲಿ ಕರೆಂಟ್ ಇಲ್ದಿರ ಮಗ ಬೀದಿ ದೀಪದ ಕೆಳಗಡೆ ಕಿತ್ಕೊಂಡು ಓದ್ತಾ ಇರ್ಬೇಕಾರೆ ಯಾವನೊಬ್ಬ ಕುಡ್ಕೊಂಬಂದು, ದಯವಿಟ್ಟು ತಾವು ಇದ್ರ ಬಗ್ಗೆ ಏನಾರು ಒಂದು ನಿರ್ಧಾರ ತಗೊಳ್ಳೇಬೇಕು. ಮಕ್ಕಳು ಓದ್ಕೊಳಕ್ಕೆ ಶಾನ ಕಷ್ಟ ಆಗ್ತೈತೆ, ಏನಾರ ಪರಿಹಾರ ಮಾಡಿ ಸಾಹೇಬ್ರೆ. ಹ್ಞೂ ಸಾಹೇಬ್ರೆ, ಈಚೀಚೆಗೆ ಭಾಳ ಕರೆಂಟ್ ಹೋಯ್ತಾ ಇತ್ರ. ಓದ್ಕೊಳ್ಳೋಕ್ಕೆ ಮಕ್ಳಿಗೆ ಭಾಳ ತೊಂದರೆ ಆಗದೆ. ನಾವು ಕರೆಂಟ್ ಆಫೀಸ್ದಾಗ ಹೋಗಿದ್ದು, ಅದೇನಾ ಲೋಡ್ ಶೆಡ್ಡು ಅದು ಇದು ಅಂದರು. ನಮಗೇನೋ ಅರ್ಥ ಆಗ್ಲಿಲ್ರ, ಅದಕ್ಕೆ ಇಲ್ಲಿಗೆ ಬಂದು. ನೀವೇನು ಯೋಚನೆ ಮಾಡಬೇಡಿ. ಕಾಲೋನಿ ಮಕ್ಕಳು ಓದೋದಕ್ಕೆ ಸ್ಟಡಿ ಸೆಂಟರ್ ನಾನು ಕಟ್ಟಿಸ್ತೀನಿ. ಅಲ್ಲಿ 24 ಗಂಟೆ ಕರೆಂಟ್ ಇರುತ್ತೆ. ಓದೋ ಮಕ್ಕಳಿಗೆ ಏನೂ ಸಮಸ್ಯೆ ಆಗಬಾರ್ದು. ಯಾರು ಜೈಕಾರ ಹಾಕ್ಬೇಡಿ. ನಿಮ್ ಸಮಸ್ಯೆ ನನ್ನ ಸಮಸ್ಯೆ ಇದ್ದಾಗೆ ನಾನು ಬಗೆಹರಿಸ್ತೀನಿ. ಹೋಗ್ಬಿಟ್ಟು ಬನ್ನಿ. ಸರಿ ರಾಜಿ, ಹೋಗ್ ಬನ್ನಿ ಅಪ್ಪ. ವಾವಕ್ಕ, ತೀರ್ಥ ಅವ್ರಿಗೆ ಇಷ್ಟೊಂದು ಮರ್ಯಾದೆ ಇದೆಯಾ? ಯಾರ್ದೋ ದುಡ್ಡು, ಎಲ್ಲಮ್ಮನ್ ಜಾತ್ರೆ. ನೀನ್ ಖರ್ಚು ಮಾಡಿದ್ರೆ ಮರ್ಯಾದೆ ಏನು, ರಾಜ ಮರ್ಯಾದೆನೂ ಸಿಗತ್ತೆ. ಆದ್ರೂ ಅಕ್ಕ, ತೀರ್ಥ ಅವ್ರು ಗ್ರೇಟ್. ಈಗೇನು ಹೊಗಳ್ತಾನೆ ನಿಂತ್ಕೋತಿಯಾ ಅಥವಾ ನಮ್ ಡ್ರಾಮಾ ಶುರು ಮಾಡೋದಾ? ತನ್ನ ನಿಜವಾಗ್ಲೂ ವಾರ ಶುರು ಆಗುತ್ತೆ ಅಂತ್ಯ. ರಾಜೇಶ್, ತೀರ್ಥ ಬರ್ತಿದ್ದಾನೆ, ನೀನ್ ಸ್ಟಾರ್ಟ್ ಮಾಡ್ಕೋ. ವಾವ್ ಬ್ರದರ್ ಇನ್ ಲಾ, ವಾವ್ ಸೂಪರ್ ಬ್ರದರ್ ಇನ್ ಲಾ. ಏನ್ ಬ್ರದರ್ ಇನ್ ಲಾ ಇದು ಆಕ್ಚುಲಿ ಜನಸೇವೆ ಅಂದ್ರೆ. ಜನರು ಬಂದು ಕೇಳ್ತಿದ್ದಂಗೆನೆ ಸ್ಟಡಿ ಸೆಂಟರ್ ಕಟ್ಟಿಸ್ಕೊಟ್ಬಿಡ್ತೀನಿ ಅನ್ಬಿಟ್ರೆ ಸೂಪರ್ ಬ್ರದರ್ ಇನ್ ಲಾ, ರಿಯಲಿ ಗ್ರೇಟ್ ಮ್ಯಾನ್. ಎನಿವೇಸ್, ಥ್ಯಾಂಕ್ ಯು. ಜನಸೇವೆ ಮಾಡೋದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಅವ್ರ ಖುಷಿನೇ ನನ್ನ ಖುಷಿ ಅಲ್ವಾ? ಸೂಪರ್. ಅಮೆರಿಕದಲ್ಲೂ ಇಷ್ಟು ಫಾಸ್ಟ್ ಆಗಿ ಕೆಲಸ ನಡೆಯಲ್ಲ. ಇಂಡಿಯಾ ಬದಲಾಗ್ತಿದೆ, ಅದು ಪೊಲಿಟಿಷಿಯನ್ಸ್ ತುಂಬಾನೇ ಚೇಂಜ್ ಆಗ್ತಿದ್ದಾರೆ. ಗ್ರೇಟ್. ಬರೀ ಆಶ್ವಾಸನೆ ಕೊಡ್ಕೊಂಡು ಓಡಾಡ್ತಾರೆ ಅನ್ಕೊಂಡಿದ್ದೆ, ಬಟ್ ರಿಯಲಿ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಗ್ರೇಟ್ ಮ್ಯಾನ್. ನೀನು ತಪ್ಪು ತಿಳ್ಕೊಂಡಿದ್ಯಾ ರಾಜೇಶ್. ತೀರ್ಥ ಆಶ್ವಾಸನೆ ಕೊಟ್ಟಿರೋದು ಸರ್ಕಾರದ ದುಡ್ಡಲ್ಲಿ ಸ್ಟಡಿ ಸೆಂಟರ್ ಕಟ್ಟಿಸ್ತೀನಿ ಅಂತಲ್ಲ. ಮತ್ತೆ
ತೀರ್ಥಂಗೆ ಸಮಾಜ ಸೇವೆ ಮಾಡೋ ಹುಚ್ಚು, ಮಾವಂಗೆ ಮಗನ್ ಮೇಲೆ ಅತಿಯಾದ ಪ್ರೀತಿ ನಂಬಿಕೆ. ಫ್ಯಾಕ್ಟ್ರಿ ಹಣನ ತೀರ್ಥ ಕಾಲನಿ ಜನರಿಗೆ ನೀರಿನ ಹಾಕಿ ಸುರಿತಾನೆ. ತೀರ್ಥನ್ ಗುಣನೇ ಹಾಗೆ. ಮನೆಯವ್ರ ಉಪವಾಸ ಇದ್ರು ಸರಿ, ಆದ್ರೆ ಕಾಲನಿಯವ್ರು ಮಾತ್ರ ಬಿರಿಯಾನಿನೇ ತಿನ್ಬೇಕು ಅಲ್ವಾ ತೀರ್ಥ? ಇನ್ನು ಮಾವಂಗೋ ಮಗನ್ ಮೇಲೆ ದುರ್ಯೋಧನನ್ ಪ್ರೀತಿ. ಲಕ್ಷ ಲಕ್ಷ ಹೋದ್ರುನು ಒಂದೇ ಒಂದು ಪ್ರಶ್ನೆ ಕೂಡ ಮಾಡೋದಿಲ್ಲ. ಅದೇ ನಾನು ಗೊತ್ತೋ ಗೊತ್ತಿಲ್ದೇನೋ ₹1 ಆಚೆ ಈಚೆ ಮಾಡಿದ್ರು ಮಾವನ್ ಪಿತ್ತ ನೆತ್ತಿಗೇರ್ಬಿಡುತ್ತೆ. ಆಡಿಟರ್ನೇ ಮನೆ ಕರ್ಸಿ ಎಲ್ಲ ವಿಚಾರಿಸ್ಬಿಡ್ತಾರೆ ಅಲ್ವಾ ಮಾವ? ಸಾಧನ, ಚುಚ್ಚು ಮಾತುಗಳು ಸಾಕು. ಅತ್ತೆ, ಸತ್ಯ ಕಹಿಯಾಗಿರುತ್ತೆ ಅನ್ನೋದು ಗೊತ್ತಿತ್ತು, ಆದ್ರೆ ಚುಚ್ಚುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ. ಪದ್ಮ, ನೀನು ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಇಷ್ಟು ದಿವಸ ಮಾತಾಡಬೇಕು ಅಂತ ಕಾಯ್ತಾ ಇದ್ದೆ, ಅದಕ್ಕೆ ಸರಿಯಾದ ಸಮಯ ಬಂದಿರಲಿಲ್ಲ. ಈಗ ಸರಿಯಾದ ಸಮಯನ ವೇದಿಕೆನ ನನ್ನ ಮಗ ನನ್ನ ಸೊಸೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಮಾತಾಡ್ತೀನಿ. ತೀರ್ಥ ಅವರೇ, ಈಗ ಮುಖ್ಯವಾದ ಒಂದು ವಿಷಯ ಮಾತಾಡೋಣ. ಇನ್ನು ಮುಂದೆ ನನ್ನ ಗಮನಕ್ಕೆ ಬಾರದೆ, ನನ್ನ ಕಿವಿಗೆ ಬೀಳದೆ ಯಾರೂ ₹1 ಅಕೌಂಟಿಂದ ಡ್ರಾ ಮಾಡಕೂಡ್ದು. ಇದು ಮನೆಯಲ್ಲಿರೋ ಪ್ರತಿ ಸದಸ್ಯರಿಗೂ ಅಷ್ಟೇ ಅಲ್ಲ, ನಿಮಗೂ ಅನ್ವಯಿಸುತ್ತೆ ಮೇಡಮ್. ಅಪ್ಪ, ನಾನ್ ಹಣ ತಗೋತಾ ಇರೋದು. ನನಗೆ ಗೊತ್ತಪ್ಪ, ನನಗೆ ಗೊತ್ತು. ಇಲ್ಲಿವರೆಗೂ ನೀನು ರಾಜಕೀಯಕ್ಕೆ ಏನ್ ತಗೊಂಡಿದ್ಯಲ್ಲ ಅದೇ ದಂಡಿಯಾಗಿದೆ. ಅದನ್ನು ವಾಪಸ್ ಕೊಟ್ಬಿಡು, ಆಮೇಲೆ ಮುಂದಕ್ಕೆ ಮಾತಾಡೋಣ. ಏನಪ್ಪ, ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಈ ಮನೆ ಹಣ ಖರ್ಚು ಮಾಡೋ ಹಕ್ಕು ನನಗಿಲ್ವಾ? ಹಕ್ಕು? ನ್ಯಾಯ? ಫಂಡಮೆಂಟಲ್ ರೈಟ್ಸ್. ನೋಡಿ, ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾ ಇರೋದು ನಾನು. ಹಕ್ಕಿನ ಬಗ್ಗೆ ಮಾತಾಡ್ತಾ ಇರೋದು ನಿನ್ನ ಮಕ್ಕಳು. ಆಯ್ತಪ್ಪ, ತುಂಬಾ ಸಂತೋಷ ಆಯ್ತು. ನೋಡು, ಇಷ್ಟೆಲ್ಲ ಆಸ್ತಿನ ನಿಮ್ಮನ್ ಬಿಟ್ರೆ ಬೇರೆ ಇನ್ಯಾರು ಅನುಭವಿಸ್ಬೇಕು? ನೀವೇ ಅನುಭವಿಸ್ಬೇಕು. ಆದ್ರೆ ನೀವು ಮಾಡಿದ್ದೇನು? ಯಾತಕ್ಕೋಸ್ಕರ ಹಣ ತಗೊಂಡ್ರಿ? ಯಾವ ಘನ ಕಾರ್ಯ ಮಾಡೋದಕ್ಕೋಸ್ಕರ ತಗೊಂಡ್ರಿ? ಎಷ್ಟು ತಗೊಂಡ್ರಿ? ಯಾವತ್ತು ತಗೊಂಡ್ರಿ? ಒಂದು ಲೈನ್ ಬರ್ದಿದ್ರಾ? ಇದನ್ನೆಲ್ಲ ನಾನು ಅಕೌಂಟ್ ಸೆಕ್ಷನ್ ಹೆಡ್ ಹತ್ರ, ಡಿಪಾರ್ಟ್ಮೆಂಟ್ ಹೆಡ್ ಹತ್ರ, ಆಡಿಟರ್ ಹತ್ರ ಕೇಳಿ ತಿಳ್ಕೊಳ್ಳುವಂತ ದುರವಸ್ಥೆ ನನಗೆ ಬಂದಿದೆ.